ನಮಸ್ಕಾರ ಕರ್ನಾಟಕ. ನಾವು ಯಾವಾಗಲೂ ಕೂಡ ಕೈಲಾಸಗಿರಿ ಬೆಟ್ಟಕ್ಕೆ ಬರ್ತಿದ್ವಿ. ಆದರೆ ವಿಶೇಷ ಏನಂತ ಅಂದರೆ ಇವತ್ತು ಕೈಲಾಸಗಿರಿ ಬೆಟ್ಟದಲ್ಲಿ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಮೇಲ್ಗಡೆ 1500 ವರ್ಷದ ಹಳೆಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಇವತ್ತು ಗೊತ್ತಾಯಿತು ನಮಗೆ. ಹಾಗಾಗಿ ಶ್ರೀರಾಮ ದೂತರ, ರಾಮ ಭಂಟರ, ರಾಮ ಭಕ್ತರ ದರ್ಶನ ಪಡ್ಕೊಳ್ಳೋಣ ಅಂತ ನಾವು ಮೇಲೆ ಬಂದ್ವಿ. ಬೆಂಗಳೂರು ಹತ್ರ ಇರೋರಿಗೆ ವೀಕೆಂಡಲ್ಲಿ ಬರೋಕ್ಕೆ ಒಳ್ಳೆ ಪ್ಲೇಸ್ ಇದು. ಬಂದು ಎಲ್ಲರೂ ಕೂಡ ದರ್ಶನ ಮಾಡ್ಕೋಬೋದು. ಒನ್ ಡೇ ಟ್ರಿಪ್ ಮಾಡ್ಕೋಬೋದು. ನೀವು ವೀಕೆಂಡಲ್ಲಿ ಒಂದು ದಿನ ಬಂದು ಹೋಗ್ಬೋದು. ಸ್ವಲ್ಪ ಬೆಟ್ಟ ಹತ್ತೋದು ರೋಡೆಲ್ಲ ಇನ್ನೂ ಮಾಡ್ತಾ ಇದ್ದಾರೆ. ಆಂಜನೇಯರ ದರ್ಶನ ಕೂಡ ಮಾಡಿಸ್ತೀನಿ. ಇಲ್ಲಿ ವ್ಯೂ ಹೆಂಗಿದೆ ಅಂತ ನೋಡಿ. ನೀವು ನಿಜವಾಗ್ಲೂ ಕೂಡ ಒಂದ್ಸಲ ಬಂದು ಹೋಗ್ಬೇಕಂತ ಅನ್ಸುತ್ತೆ. ಜಾಗ ಕೂಡ ತುಂಬ ಪ್ರಶಾಂತವಾಗಿದೆ. ಗೋಶಾಲೆ ಕೂಡ ಇದೆ. ಬರಬೇಕಾದ್ರೆ ಎಲ್ಲ ವಿಡಿಯೋನಲ್ಲಿ ನೀವು ನೋಡ್ತಿರಲ್ಲ. ಬನ್ನಿ ಆಂಜನೇಯರ ದರ್ಶನ ಮಾಡ್ಕೊಳ್ಳೋಣ. ನಮಸ್ತೆ ಸ್ನೇಹಿತರೆ. ಇಲ್ಲಿ ದೇವಸ್ಥಾನದ ಒಳಗಡೆ ಕೂಡ ಬಂದಿದ್ದೀನಿ. ಇಲ್ಲಿ ಗುರುಗಳಿದ್ದಾರೆ, ಅರ್ಚಕರಿದ್ದಾರೆ. ಕೇಳೋಣ ಅವ್ರಿಗೆ ದೇವಸ್ಥಾನ ಯಾವಾಗಿಂದ ಶುರುವಾಯಿತು, ಮತ್ತು 1800 ಹೇಳ್ತಾ ಇದ್ರು. ಅವ್ರಿಗೆ ಕೇಳೋಣ, ಹೇಳ್ತಾರೆ ದೇವಸ್ಥಾನದ ಬಗ್ಗೆ. ಇಲ್ಲೆಲ್ಲ ಪ್ರತಿನಿತ್ಯ ಕೂಡ ಅನ್ನಪ್ರಸಾದ ಕೂಡ ಇರುತ್ತಂತೆ. ಅವರಿಗೆ ಕೇಳೋಣ ಬನ್ನಿ. ಆಂಜನೇಯ ದರ್ಶನ ಜೊತೆಗೆ ಅವ್ರ ಹತ್ರ ಮಾತಾಡೋಣ. ಗುರುಗಳೇ ನಮಸ್ತೆ. ಗುರುಗಳೇ, ಯಾವಾಗಿಂದ ದೇವಸ್ಥಾನ ಇರೋದು? ನಮಗಂತೂ ಇವಾಗ ಗೊತ್ತಾಗ್ತಾ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಎಲ್ಲ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಇಲ್ಲಿ ಕ್ಷೇತ್ರ ಪಾಲಕ ಅಂತೇಳಿ ಆಂಜನೇಯ ಸ್ವಾಮಿ ಇರೋದಿಲ್ಲಿ. ಇಲ್ಲಿ ಬೆಟ್ಟ ಮೂಲ ದೇವರು ಯಾರು ಅಂದರೆ ಅಮ್ಮನವರು ಮಹಾದುರ್ಗಾದೇವಿ ಅಂತ ಮೇಲೆ ಇದ್ದಾರೆ. ಇನ್ನು ಮೇಲೆ ಹೋಗ್ಬೇಕು, ಇನ್ನು ಮೇಲೆ. ಹೌದು, ಇಲ್ಲಿ ಆಂಜನೇಯ ಸ್ವಾಮಿ ತುಂಬ ವಿಶೇಷ ಆಂಜನೇಯ ಸ್ವಾಮಿ ಅಂತಾರೆ. ಈತ ಅಂತ ವಿಗ್ರಹ ಪ್ರಪಂಚದಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಆಗಿಲ್ಲ. ಇಲ್ಲೇ ಫಸ್ಟದಲ್ಲಿ ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಆಗಿರೋ ಸಂಕಲ್ಪ. ಇಲ್ಲಿ ಒಂದೇ ಸರಿ ನೀವು ದರ್ಶನ ಮಾಡ್ಬೋದು ಆಂಜನೇಯ ಸ್ವಾಮಿನ. ಇಲ್ಲಿ ಎಲ್ಲಾದರೂ ದೇಶದಲ್ಲಿ ಎಲ್ಲಾದರೂ ಓಡಿ ಈತ ಅಂತ ವಿಗ್ರಹ ಇಲ್ಲೇ ಸಿಕ್ಕಲ್ಲ. ಅಷ್ಟು ಪವರ್ಫುಲ್ ಆಂಜನೇಯ ಸ್ವಾಮಿ ಇರೋದಿಲ್ಲಿ. ಇಲ್ಲಿ ಆಂಜನೇಯ ಸ್ವಾಮಿ ನೋಡಿದ್ರೆ ಇಲ್ಲಿ ಕಲಿಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರದಲ್ಲಿ ಹೆಂಗಿಡ್ತಾರೋ ಹಂಗೆ ಇಲ್ಲಿ ಒಂದೇ ವಿಗ್ರಹದಲ್ಲಿ ಆಂಜನೇಯ ಸ್ವಾಮಿ ದರ್ಶನ ಕೊಡ್ತಾರೆ. ಇಲ್ಲಿ ನೋಡಿ ಮಧ್ಯದಲ್ಲಿ ಕಾಣಿಸ್ತಾ ಇರೋದು ಭಾಗ, ಮೇಲಿಂದ ಕೆಲ ನೋಡಿ ಮಧ್ಯದಲ್ಲಿ ಕಾಣಿಸ್ತಾ ಇರೋದು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತಾರೆ. ಇಲ್ಲಿ ಪಾದ ಕೆಳಗಡೆ ಕಾಣಿಸ್ತಾ ಇದಲ್ವಾ, ಪಾದ ಕೆಳಗಡೆ ಇದೆ ನೋಡಿ. ಅವರು ಅಕ್ಷಯ ಕುಮಾರ ಅಂತ ರಾವಣಾಸುರನ ಮೂರ್ನ ಮಗ. ಅವ್ರನ್ನ ಸಂಹಾರ ಮಾಡ್ತಾ ಇರೋ ಸಂಕಲ್ಪ. ಎಡಕೈಯಲ್ಲಿ ಹೂವು ಇಟ್ಕೊಂಡಿದ್ದಾರೆ, ಕಾಣಿಸ್ತಾ ಇತ್ತು ನೋಡಿ. ಎಡಕೈಯಲ್ಲಿ ಹೂವು ಐತಲ್ವಾ, ಅದು ಸೌಗಂಧಿಕಾ ಪುಷ್ಪ ಅಂತಾರೆ. ಆ ಸೌಗಂಧಿಕಾ ಪುಷ್ಪ ಮಹಾಭಾರತದಲ್ಲಿ ಭೀಮ ಕೊಡೋ ಸಂಕಲ್ಪ, ಮಹಾಭಾರತ ಸಂಕಲ್ಪ. ಕಲಿಯುಗದಲ್ಲಿ ಅಭಯ ಇಟ್ಕೊಂಡಿದ್ದಾರಲ್ವಾ, ಕಲಿಯುಗದಲ್ಲಿ ಅಭಯಾಂಜನೇಯ ಸ್ವಾಮಿ ಅಂತಾರೆ. ಈ ಥರ ಕಲಿಯುಗ, ತ್ರೇತಾಯುಗ, ದ್ವಾಪರಯುಗ ಅಂತ 3 ಯುಗದಲ್ಲಿ ಮೂಡವತಾರಗಳಿಗೆ ದರ್ಶನ ಕೊಡೋ ಸಂಕಲ್ಪ. ಇನ್ನೊಂದು ಆಂಜನೇಯ ಸ್ವಾಮಿಗೆ ಕೋರೆ ಹಲ್ಲೈತೆ ನೋಡಿ ಆಂಜನೇಯ ಸ್ವಾಮಿಕ. ಇದು ಮಹಾರುದ್ರ ಅಂತಾರೆ, ಕೋಪದಲ್ಲಿರೋದು ಅಂತ. ಈ ಕೋಪ ಯಾಕೆ ಬಂತ ಆಂಜನೇಯ ಸ್ವಾಮಿಗೆ ಅಂದರೆ ಈ ಅಕ್ಷಯ ಕುಮಾರ್ನ ಸಂಹಾರ ಮಾಡ್ತಾ ಇರೋದು ಕೋಪದಲ್ಲಿರ್ತಾನೆ. ಅದಕ್ಕೋಸ್ಕರ ಮಧ್ಯದಲ್ಲಿ ಕಾಣಿಸ್ತಾ ಇರೋದು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತಾರೆ. ಈ ವಿಗ್ರಹ ನೋಡ್ಬೋದು. ಆಂಜನೇಯ ಸ್ವಾಮಿ ಹೆಂಗಿರ್ತಾರೋ ಈ ವಿಗ್ರಹನೂ ಹಂಗೆ ಇರುತ್ತೆ. ಇಲ್ಲಿ ಕೆಳಗಡೆ ಸ್ವಲ್ಪ ಕೆಳಗಡೆ ಆ ಕಾಲದಲ್ಲಿ ರಾಜುಗಳು ಕಟ್ಟಿರೋ ದೊನೆ ಇದೆ. ಇದು ಇದು ಕೆರೆ ಥರ ಇರುತ್ತೆ ಕೆಳಗಡೆ. ಅದರಲ್ಲಿ ಕ್ಲೀನ್ ಮಾಡ್ತಾ ಇದ್ದವಾಗ ವಿಗ್ರಹ ಸಿಕ್ಕಿರೋದು. ಆವಾಗ ಇಲ್ಲಿ ನೋಡಿ ಆಂಜನೇಯ ಸ್ವಾಮಿ ಹಿಂಗಿರ್ತಾರೆ. ಇಲ್ಲಿ ಸೇಮ್ ಹಂಗೆ ಇದ್ದಾರೆ. ಇಲ್ಲಿ ನೀರಲ್ಲಿ ಸಿಕ್ಕಿರೋದು. ಹೌದು, ಇಲ್ಲಿ ನೋಡಿ ಇದು ಮಧ್ಯದಲ್ಲಿ ಕಾಣಿಸ್ತಾ ಇರೋದಲ್ವಾ, ಮೇಲಿಂದ ಕೆಲ ನೋಡಿ. ಇದು ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತ. ಈ ಕೆಳಗಡೆ ಇದಾರಲ್ವಾ, ಇವರು ಅಕ್ಷಯ ಕುಮಾರ ಅಂತ ರಾವಣಾಸುರನ ಮಗ. ಕೆಳಗಡೆ ಇದೆ ನೋಡ್ತಿಲ್ವಾ. ಹಂಗೆ ಅಭಯ ಆಂಜನೇಯ ಸ್ವಾಮಿ ಕಲಿಯುಗದಲ್ಲಿ ಮಹಾಭಾರತದಲ್ಲಿ ಹೂವು ಇಟ್ಕೊಂಡು ಭೀಮ ಕೊಡೋ ಸಂಕಲ್ಪ. ಇನ್ನೊಂದು ಗಮನಿಸಿ, ಇಲ್ಲಿ ಬಾಲದಲ್ಲಿ ಗಂಟೆ ಇಲ್ಲ ನೋಡಿ ಆಂಜನೇಯ ಸ್ವಾಮಿ. ಕಾಣಿಸ್ತಾಯ್ತಾ? ಯಾಕೆ ಇಲ್ಲ ಅಂದರೆ ಎಲ್ಲ ಆಂಜನೇಯ ಸ್ವಾಮಿಗೆ ಗಂಟೆ ಇರುತ್ತೆ ಅಲ್ವಾ. ಇಲ್ಲಿ ಮಹಾಭಾರತದಲ್ಲಿ ಆಂಜನೇಯ ಸ್ವಾಮಿ ಭೀಮ ಬಾಲ ಕತೆ ಗೊತ್ತಲ್ವಾ. ಆವಾಗ ಆಂಜನೇಯ ಸ್ವಾಮಿದಲ್ಲಿ ಬಾಲ ತೆಗೆದ್ಬಿಟ್ಟು, ಬಾಲದಲ್ಲಿ ಗಂಟೆ ತೆಗೆದ್ಬಿಟ್ಟು ಅಡ್ಡ ಇಟ್ಕೊಂಡು ಕೂತ್ಕೊಂಡಿರ್ತಾನೆ. ಆವಾಗ ಭೀಮ ಬಂದು ಬಾಲ ಗರ್ವ ಕಮ್ಮಿ ಮಾಡಬೇಕು ಅಂತ ಪ್ರಯತ್ನ ಮಾಡುವಾಗ ಗಂಟೆ ತೆಗೆದ್ಬಿಡ್ತಾರೆ ಆಂಜನೇಯ ಸ್ವಾಮಿ. ಇದು ಮಹಾಭಾರತ ಸಂಕಲ್ಪ. ಇಲ್ಲಿ ಬಾಕು ಐತೆ ಆಂಜನೇಯ ಸ್ವಾಮಿಕ. ಏನು ಅಂದರೆ ಈ ಬಾಕು ತೆಗೆದ್ಬಿಟ್ಟು ಇವಾಗ ಕೊಯ್ಬಿಟ್ಟು ಭೀಮ ಕೊಡೋ ಸಂಕಲ್ಪ ಮಹಾಭಾರತದಲ್ಲಿ. ಹಿಂಗೆ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಅಂತಾರೆ. ಇಲ್ಲ ಒಂದೇ ವಿಗ್ರಹದಲ್ಲಿ ದರ್ಶನ ಕೊಡ್ಬೋದು, ಎಲ್ಲಾದರೂ ದರ್ಶನ ಕೊಡಲ್ಲ. ಇಷ್ಟು ಪವರ್ಫುಲ್ ಆಂಜನೇಯ ಸ್ವಾಮಿ. ಇಲ್ಲಿ ನೀವೇನಾದರೂ ಸಂಕಲ್ಪ ಮಾಡ್ಕೊಂಡ್ರೆ 48 ದಿವಸ ಒಳಗಡೆ ಆಗುತ್ತೆ. ಅಷ್ಟು ಪವರ್ಫುಲ್ ಆಂಜನೇಯ ಸ್ವಾಮಿ. ಇದು ಆಂಜನೇಯ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ 2015 ಇಲ್ಲಿ ಪೂಜೆ ಸ್ಟಾರ್ಟ್ ಆಗಿರೋದು ಆಂಜನೇಯ ಸ್ವಾಮಿ. ಹೌದು, ಆವಾಗ ನಾರಾಯಣ ಸ್ವಾಮಿ ಅವರು ಕನ್ಸಲ್ಟ್ ಬಂದಿಳಿದ್ರು. ನಾರಾಯಣ ಸ್ವಾಮಿ ದೇವಸ್ಥಾನದ ಇಲ್ಲಿದ್ದೀನಿ, ಈ ಪೂಜೆ ಸ್ಟಾರ್ಟ್ ಮಾಡಪ್ಪ ಅಂತ ದೇವರ ಕನ್ಸಲ್ಟ್ ಬಂದಿಳಿದ ಮೇಲೆ ಈ ಸ್ವಂತ ಜಮೀನು 1 ಎಕರೆ 2 ಎಕರೆ ಜಮೀನು ಮಾರಾಕಿ ರೋಡ್ ಮಾಡಿದ್ದಾರೆ.
2015 ರೋಡ್ ಮಾಡಿರೋದು. ಆವಾಗಿಂದ ಇವಾಗೂ ಅಷ್ಟೇ ಜನಗಳು ಸಪೋರ್ಟ್ ತಗೊಂಡು ದೇವಸ್ಥಾನ ಎಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇಲ್ಲ ಗೋಶಾಲೆ ಇದೆ, 48 ಹಸುಗಳಿದಾವೆ. ಇನ್ನ ಮೇಲೆ ಗುಹೆ ತರ ಇದೆ, ಆ ಸೆಕೆಂಡ್ ಫೋಟೋ ಕಾಣಿಸ್ತಾ ಇತ್ತಲ್ವಾ, ಅದು ಗುಹೆ ಅಂತಾರೆ. ಅದರಲ್ಲಿ ಎಣ್ಣೆ ಕಣಜ ಬಾವಿ ಅಂತಾರೆ ಅದನ್ನ. ಯಾಕೆ ಅಂದ್ರೆ ರಾಮಾಯಣ ಕಾಲದಲ್ಲಿ ಸೀತಮ್ಮ ವನವಾಸ ಇಲ್ಲಿ ಬಂದ ಮೇಲೆ ಅದರಲ್ಲಿ ಸ್ನಾನ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಬಿಟ್ಟು ದೀಪ ಹಂಚಕ್ಕೆ ಎಣ್ಣೆ ಇಲ್ಲ, ಅದಕ್ಕೋಸ್ಕರ ಅದೇ ನೀರು ಹಾಕ್ಬಿಟ್ಟು ದೀಪ ಹಂಚಿದ್ದಾರೆ. ಅಷ್ಟು ಪವರ್ಫುಲ್ ಇರೋದು. ಹೌದು, ಏನಾದರೂ ಕಲ್ಯಾಣ ಆಗಲಿ, ಸಂತಾನ, ಉದ್ಯೋಗ ಏನಿಲ್ಲ ಅಂದರೆ ಅಲ್ಲಿ ಸ್ನಾನ ಮಾಡ್ಕೊಂಡು ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ 41 ದಿವಸ ಆಗುತ್ತೆ. ಅಷ್ಟು ಪವರ್ಫುಲ್ ನೀರೋದು. ಇನ್ನು ಮೇಲೆ ಟಾಪ್ ಮೇಲೆ ಹೋಗ್ಬೇಕು. ಶಿವನ ದೇವಸ್ಥಾನ, ದುರ್ಗಮ್ಮ ದೇವಸ್ಥಾನ ಹೋಗಿ ಬರ್ಬೋದು. ದುರ್ಗಮ್ಮ ದೇವಸ್ಥಾನ ಇದೆ, ಭೀಮನ ಅಜ್ಜೆ 7 ಕೋಟೆಗಳಿದಾವೆ ಮೇಲೆ. ಹೌದು, ರಾಜುಲ್ ಕಟ್ಟಿರೋ ಕೋಟೆಗಳೆಲ್ಲ ಇದಾವೆ. ಹೋಗಿ ತುಂಬಾ ಚೆನ್ನಾಗಿದೆ. ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಇಲ್ಲ, 1-2 ವಾರ ಆಗಿದೆ ಅಷ್ಟೇ. 2 ವಾರ ಆಗ್ತಾ ಇದೆ. ಇಲ್ಲಿ ನೀರು ಕಾಣಿಸ್ತಾ ಇತ್ತಲ್ವಾ, ಸಿಗೋ ಮುಂಚೆನೇ ಇದೇ ತರ ನೀವು ಆಲ್ರೆಡಿ ಮಾಡಿದ್ರಿ? ಇಲ್ಲ, ರಾಮಾಯಣ ಕಾಲದಲ್ಲಿ ಅಂಬಾಜಿರಾವ್ ಕುಂಬಾಜಿರಾವ್ ಅಂತ ಪಾಳೆಗಾರಲ್ಲಿ ಪ್ರತಿಷ್ಠಾಪನೆ ಮಾಡಿರೋದು. ಇದು ಪ್ರತಿಷ್ಠಾಪನೆ ಆಗಿ 1800 ವರ್ಷ ಆಗಿದೆ. 1800 ಹೌದು. ಇದು ನಾವೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಆವಾಗಿನಿಂದ ಗೊತ್ತಾಗಿರೋದು ನಮ್ಗೆ 1700 ವರ್ಷ ಅಂತ ಗೊತ್ತಾಗಿರೋದು. ಏಕೆ ಹೇಳ್ತಾ ಇರೋದು ಅಂದರೆ ಎಲ್ಲ ಆಂಜನೇಯ ಸ್ವಾಮಿಗೆ ಕಿರೀಟ ಇರುತ್ತೆ, ನೋಡಿದ್ರಾ? ಇಲ್ಲಿ ಆಂಜನೇಯ ಸ್ವಾಮಿ ಕಿರೀಟ ಇಲ್ಲ. ಏನೋ ವಿಶೇಷ ಅಂದರೆ ಈ 100 ವರ್ಷ ಹಿಂದೆ ಆಂಜನೇಯ ಸ್ವಾಮಿಗೆ ಯಾರು ಕಿರೀಟ ಇಡ್ತಾ ಇಲ್ಲ. 100 ವರ್ಷ ಇವಾಗ ಏನಂದರೆ ಎಲ್ಲರೂ ಕಿರೀಟ ಇಡ್ತಾ ಇದ್ದಾರೆ. ಯಾಕೆ ಅಂದರೆ ಆಂಜನೇಯ ಸ್ವಾಮಿ ಯಾವಾಗ ರಾಜ ಆಗಿಲ್ಲ, ಮಂತ್ರಿ ಆಗಿದ್ದಾರೆ. ಮಂತ್ರಿಗೆ ಎಷ್ಟು ಕಿರೀಟ ಇರಬೇಕು ಅಷ್ಟು ಕಿರೀಟ ಇದ್ದಾರೆ ಆಂಜನೇಯ ಸ್ವಾಮಿ ಕೈಲಿ. ಅದಕ್ಕೋಸ್ಕರ ತುಂಬ ವಿಶೇಷ ಅಂತ ಇಲ್ಲ ಆಂಜನೇಯ ಸ್ವಾಮಿ. ಅದಕ್ಕೋಸ್ಕರ ಎಲ್ಲಾದರೂ ಹೋಗಲಿ ಕಿರೀಟ ಇಲ್ಲ ಅಂದರೆ ಆಂಜನೇಯ ಸ್ವಾಮಿ 100 ವರ್ಷ ಹಿಂದೇನೆ ಪ್ರತಿಷ್ಠಾಪನೆ ಆಗಿದೆ ಅಂತ ಗೊತ್ತಾಗಿರ್ಬೋದು. ಇನ್ನು ನಾನು ಹೇಳೋದೇನಂತ ಅಂದರೆ ಇನ್ನೂ ಅದೆಷ್ಟೋ ಭೂಮಿಲಿ ನಮ್ಮ ದೇವರ ವಿಗ್ರಹಗಳು, ಮೂರ್ತಿಗಳು ಸಿಗ್ತಾನೆ ಇದೆ. ಯಾಕಂತ ಅಂದರೆ ಅಷ್ಟು ದೇವ್ರಂದ್ರೇ ಈ ಭೂಮಿ ದೇವ್ರ ಭೂಮಿ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ. ಇದು ಹಾಗಾಗಿ ಮೇಲ್ಗಡೆ ಕೂಡ ಎಲ್ಲ ತೋರಿಸ್ತೀನಿ ಏನೇನಿದೆ. ಥ್ಯಾಂಕ್ಸ್, ನಮಸ್ತೆ. ನೋಡಿ, ಬೆಟ್ಟ ಹತ್ತಾ ಇದೀವಿ ಹಂಗೇನೆ. ನಾನು ನನ್ನ ಫ್ರೆಂಡು ದರ್ಶನ ಅಂದರೆ ಸುಮ್ಮನೆ ಅಂತೂ ಆಗಲ್ಲ. ಹೋಗ್ತಾ ಇದ್ದೀವಿ ಬಂದಿದೆ ಆಗಲೇ ಪ್ಲೇಸ್. ಮೇಲೆ ಬಂದರೆ ದುರ್ಗಾ ಪರಮೇಶ್ವರಿ ದೇವಿ ಅಮ್ಮನವರ ದೇವಾಲಯ ಸಿಗುತ್ತೆ ನಮಗೆ. ತುಂಬ ಪ್ರಶಾಂತವಾಗಿದೆ. ನೋಡ್ಬೋದು ತಾಯಿ ಮುಖದಲ್ಲಿ ಅದು ಲಕ್ಷಣ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಗುರುಗಳು ಇವರು ಹೊಸದಾಗಿ ಬಂದಿದ್ದಾರೆ, ಇವಾಗ ಒಂದು 2 months ಆಯಿತು. ಕೆಳಗಡೆ ಇದ್ರಲ್ಲ ವೇದಾಂತಾಚಾರ್ಯ ಗುರುಗಳು, ಅವರೆಲ್ಲವೂ ಕೂಡ ತಿಳಿಸ್ಕೊಟ್ರು. ತುಂಬ ಚೆನ್ನಾಗಿದೆ. ಇಲ್ಲಿಂದ ಮೇಲೆ ಹೋದರೆ ಈಶ್ವರರ ದೇವಸ್ಥಾನ ಇದೆ. ಅಲ್ಲಿ ಕೂಡ ದರ್ಶನ ಮಾಡಿಸ್ತೀನಿ. ಎಲ್ಲರೂ ಕೂಡ ದರ್ಶನ ಮಾಡ್ಕೊಳ್ಳಿ ತಾಯಿದನ್ನು. ಅಮ್ಮನವರ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ಇನ್ನು ಮೇಲೆ ಹೋಗ್ತಾ ಇದ್ದೀವಿ. ಮೇಲೆ ಈಶ್ವರರ ದೇವಸ್ಥಾನ ಇದೆ, ಹಾಗೂ ಇನ್ನೂ ವಿಶೇಷ ಸ್ಥಳಗಳಿದೆ ಅಂತ ನೋಡೋಣ ಬನ್ನಿ. ಎಲ್ಲ ದರ್ಶನ ಮಾಡ್ಕೊಂಡ್ಬಿಡೋಣ. ಇವತ್ತು ಯಾರೆಲ್ಲ ಬರ್ತೀರೋ ನೀವು ಬಂದು ಕೂಡ ದರ್ಶನ ಮಾಡ್ಕೊಳ್ಳಿ. ವಿಡಿಯೋನಲ್ಲಿ ಸಾಧ್ಯವಾದಷ್ಟು ಕೂಡ ಎಲ್ಲ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹೇಳಿ ಎಲ್ಲರೂ ಒಮ್ಮೆ ಜೋರಾಗಿ ಜೈ ಶ್ರೀರಾಮ್ ಅಂತ. ಯಾಕಂದರೆ ನಮಗೆ ಬೆಟ್ಟ ಹತ್ತೋಕ್ಕೂ ಕೂಡ ಒಂದು ಸ್ವಲ್ಪ ಎನರ್ಜಿ ಸಿಗುತ್ತೆ. ಜೈ ಶ್ರೀರಾಮ್ ಅಂದರೆ ಜೈ ಶ್ರೀರಾಮ್ ಜಯ ಆಂಜನೇಯ. ಬಜರಂಗಿ ಅಂದ್ರೆ ಹೆಂಗೆ ಅಲ್ವಾ? ಬಜರಂಗಿ ಅಂದ್ರೆ ಮೈಯೆಲ್ಲ ಒಂಥರ ರೋಮಾಂಚನ ಆಗುತ್ತೆ. ಯಾಕಂದರೆ ಆಂಜನೇಯರ್ ಅಂದ್ರೆ ಶಕ್ತಿ, ಆಂಜನೇಯರ್ ಅಂದ್ರೆ ಧೈರ್ಯ, ಆಂಜನೇಯರ್ ಅಂದ್ರೆ ನಂಬಿಕೆ ಅಲ್ವಾ? ಸೊ ಆಂಜನೇಯರು ಬೆಟ್ಟದ ಮೇಲೆ ನಮಗೆ ನೋಡಿ ಎಲ್ಲೆಲ್ಲೋ ದರ್ಶನ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಹಾಗೆ ಬೆಟ್ಟ ಹತ್ತಾ ಇದ್ದೀವಿ, ನೋಡ್ಬೋದು ನೀವು. ನೋಡಿ, ಸುತ್ತ ವ್ಯೂ ನೋಡ್ಬೋದು. ಇದು ವಿಡಿಯೋ ಲಾಂಗ್ ಆಗುತ್ತೆ ಅಂತಲೇ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಬಟ್ ಹತ್ತಾ ಇದ್ದೀವಿ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀವಿ. ನೋಡಿ, ತುಂಬ ಹಳೇದು. ಎಷ್ಟೋ ದೇವಸ್ಥಾನಗಳು ನಿಜವಾಗ್ಲೂ ಕೂಡ ಇತ್ತೀಚೆಗೆ ನಮಗೆ ನೋಡುವಂಥ ಭಾಗ್ಯ ಸಿಗ್ತಾ ಇದೆ. ಅಂದರೆ ಎಲ್ಲೊಂದು ಕಡೆ ಅದೃಷ್ಟ ಮಾಡಿದ್ದೀವಿ, ಪುಣ್ಯ ಮಾಡಿದ್ದೀವಿ. ನೋಡಿ ಕೆಳಗಡೆ ಹಂಗೆ ದಮ್ ಬರ್ತಾ ಇದೆ. ನೋಡಿ ಮೆಟ್ಲೆಲ್ಲ ನೋಡಿ, ಹಳೆ ಕಾಲದ್ದೆಲ್ಲ ಅನಿಸುತ್ತೆ. ನೋಡಿ ಹೆಂಗಿದೆ ಮೆಟ್ಲೆಲ್ಲ, ಹೆಂಗಿದೆ ಇಲ್ಲಿಂದ ಹತ್ತುವಂಥದ್ದು. ಹಂಗೆ ಹತ್ತಾ ಇದ್ದೀವಿ. ಫ್ರೆಂಡಲ್ಲಿ ಬರ್ತಾ ಅವ್ರಿಗೆ ಬಿಸಿಲು ತುಂಬ ಇದೆ. ಬೇಸಿಗೆಯಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಿಮಗೆ. ನಾರ್ಮಲ್ ಟೈಮಲ್ಲಿ ಬಂದರೆ ಬರ್ಬೋದು ಆರಾಮಾಗಿ. ಸ್ನೇಹಿತರೆ, ಫೈನಲಿ ನಾವು ಬೆಟ್ಟ ಹತ್ತಿದ್ವಿ. ನೋಡಿ ಮೇಲ್ಗಡೆ ವ್ಯೂ ಹೆಂಗಿದೆ, ಎಷ್ಟು ಎತ್ತರದಲ್ಲಿದ್ದೀವಿ ಅಂತ ಅಂದರೆ ನೋಡಿ. ಕೆಳಗಡೆ ಎಲ್ಲ ಕಾಣಿಸ್ತಾ ಇರ್ಬೋದು ನಿಮಗೆ. ಆ ರೋಡಿಂದನೇ ಬಂದಿರೋದು ನಾವು. ಕೈಲಾಸಗಿರಿ ಬೆಟ್ಟ ಬರ್ತೀವಲ್ವ, ಆ ರೋಡಿಂದನೇ ಬಂದಿರತಕ್ಕಂಥದ್ದು. ಇಷ್ಟು ಮೇಲಿದ್ದೀವಿ ನೋಡಿ. ಗಾಡಿ ಸೌಂಡ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ನನ್ನ ಮಾತಲ್ಲಿ. ಬಟ್ ತುಂಬ ಚೆನ್ನಾಗಿದೆ ಪ್ಲೇಸ್, ಮಾತ್ರ ತುಂಬ ಚೆನ್ನಾಗಿದೆ. ವೀಕೆಂಡಲ್ಲಿ ಒಂದು ಸಲ ಇದು ಮಾಡ್ಬೋದು. ನಮ್ಮ ಫ್ರೆಂಡ್ ಆಯಾಸ ಆಗಿದೆ, ಆದರೂ ಕೂಡ ಪ್ಲೇಸ್ ನೋಡ್ಕೊಂಡು ಕಾಲ ಕಾಯ್ತಾರೆ. ಏನು ಮಾಡ್ಬೇಕು ಬಂದುಬಿಟ್ಟಿದ್ದೀವಿ ಅಂದ್ಬಿಟ್ಟು. ಯಾಕಂದ್ರೆ ದೇವ್ರ ದರ್ಶನ ಎಲ್ಲ ಇಷ್ಟಪಟ್ಟು ಬಂದುಬಿಟ್ಟವ್ರೆ. ಆದರೂ ಆಯಾಸ ಆಗ್ತಾಯಿದೆ ಹೇಳ್ಕೊಂತ ಇಲ್ಲ. ಈ ಗ್ಯಾಪಲ್ಲಿ ಬರಲಿ ಚೆನ್ನಾಗಿ ಬರುತ್ತೆ. ಬೆಟ್ಟದ ಮೇಲೆ ಬಂದಿದ್ದೀವಿ, ಸೀನ್ ಸ್ವಲ್ಪ ಚೆನ್ನಾಗಿತ್ತು. ಹಂಗೆ ಸ್ವಲ್ಪ ಆಯಾಸ ಕೂಡ ಆಗಿತ್ತು. ಹಾಗೆ ಇಂಥ ಅವಾಗ ಒಳ್ಳೆಯ ಕೆಲಸ ಮಾಡ್ತಾ ಇರ್ತೀವಿ.
ಅಲ್ಲಿ ಬಂದ್ವಿ ನಾವು ಮೇಲ್ಗಡೆ ಬಂದು ನೋಡಿ, ಕೈಲಾಸಗಿರಿ ಬೆಟ್ಟದ ಮೇಲೆ ಇರುವಂಥ ಈಶ್ವರರ ದೇವಸ್ಥಾನ ಇದು. ಮೂರ್ತಿ ಅಂತೂ ತುಂಬ ಚೆನ್ನಾಗಿದೆ. ಮೂರ್ತಿ ತೋರಿಸ್ಬಿಡು ಶಿವು, ಸ್ವಾಮಿ ದರ್ಶನ ಮಾಡಿಸ್ಬಿಡು. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ನಾವು ಮೇಲೆ ಹತ್ಕೊಂಡು ಬಂದ್ವಿ. ನೋಡಿ ಇವೆಲ್ಲ ಹಳೆ ದೇವಸ್ಥಾನಗಳು ಇಷ್ಟು ಮೇಲ್ಗಡೆ ಬಂದು ದೇವ್ರು ನೆಲೆಸಿರೋದಂತ ಅಂದರೆ ನಿಜವಾಗ್ಲೂ ಕೂಡ ಸಾಮಾನ್ಯ ಮಾತಲ್ಲ. ಏನಾದರೂ ಒಂದು ಪವಾಡಗಳು ಈ ಕ್ಷೇತ್ರಗಳು ಅಷ್ಟು ಪವಿತ್ರವಾಗಿರುತ್ತೆ. ನಿಜವಾಗ್ಲೂ ಕೂಡ ನಮ್ಮ ದೇವಾಲಯಗಳು ಎಲ್ಲೆಲ್ಲೋ ಇದೆಯಲ್ಲ ಅಂತ ಖುಷಿ ಆಗುತ್ತೆ ನನಗೆ. ನೋಡಿ ದರ್ಶನ ಮಾಡ್ಕೊಳ್ಳಿ. ಈಶ್ವರರ ಮುಖದಲ್ಲಿ ಒಂಥರ ಲಕ್ಷಣವೇ ಬೇರೆ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರ ಕಷ್ಟಗಳು ದೂರ ಆಗಲಪ್ಪ. ಇವಾಗ ಇನ್ನೊಂದು ವಿಶೇಷ ಸ್ಥಳ ಇದೆ. ನಮ್ಮ ಫ್ರೆಂಡ್ ಆಲ್ರೆಡಿ ಫುಲ್ಲು ಖುಷಿನಲ್ಲಿ ನೋಡಿ ಎನರ್ಜಿಲಿ ಹೋಗ್ತಾನೆ ಇದ್ದಾರೆ. ಯಾಕೆ ಎನರ್ಜಿಯಲ್ಲಿ ಹೋಗ್ತಾರೆ, ಡೌನ್ ಇದೆ ಅದಕ್ಕೆ ಹೋಗ್ತಾವ್ರೆ. ಅಪ್ಪಿದ್ರೆ ಹೋಗ್ತಿರ್ಲಿಲ್ಲ. ನಾವು ಅಲ್ಲೇ ಹೋಗ್ತಾ ಇದ್ದೀವಿ ಈಗ. ನೋಡಿ ಇಲ್ಲಿ ಬೋರ್ಡ್ ಕೂಡ ಇದೆ. ಈ ಕಡೆ ಹೋಗ್ಬೇಕಂತ ತೋರಿಸಿದ್ದಾರೆ. ಈ ಎಣ್ಣೆ ಕಣಜ ಬಾವಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ಬೋದು ನೀವು, ಪ್ರತಿಯೊಂದು ಕೂಡ ತೋರಿಸ್ತೀನಿ ನಿಮಗೆ. ಇವೆಲ್ಲ ಪವಿತ್ರ ಸ್ಥಳಗಳು. ಇವೆಲ್ಲ ದರ್ಶನ ಮಾಡ್ಕೊಳ್ಳೋದು ಒಂದು ರೀತಿ ಪುಣ್ಯ ನಮಗೆ. ನೋಡಿ ಇಷ್ಟು ಹೈಟು, ಇಷ್ಟು ಎತ್ತರ ಬೆಟ್ಟದಲ್ಲೂ ಕೂಡ ನೀರು ನೋಡಿ ಎಷ್ಟು ಕ್ಲೀನಾಗಿದೆ ಅಂದರೆ ನಿಜವಾಗ್ಲೂ ಕೂಡ ಇವೆಲ್ಲ ನೋಡೋದೇ ನಮಗೆ ಭಾಗ್ಯ. ಇದು ಮೇಲೆ ಹತ್ಕೊಂಬರೋಕ್ಕೆ ತುಂಬ ಜನಕ್ಕೆ ತೊಂದರೆ ಆಗ್ಬೋದು, ಬಟ್ ಸಾಧ್ಯವಾದರೂ ಬಂದು ದರ್ಶನ ಪಡ್ಕೊಳ್ಳಿ. ಇಲ್ಲಂತೂ ನೋಡಿ ಎಷ್ಟು ಇದು ಇದೆ ಅಂದರೆ ಇದೇ ನೀರಿಂದನೇ ತಾಯಿ ಸೀತಾದೇವಿ ಈಶ್ವರರಿಗೆ ದೀಪ ಹಚ್ಚಿದ್ದಂತೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಅಲ್ವ. ನೋಡಿ ಇಷ್ಟು ಬೆಟ್ಟದ ಮೇಲೆ ಎಷ್ಟು ಕ್ಲೀನಾಗಿದೆ ನೋಡಿ ನೀರು. ಕೆಳಗಡೆ ಏನೇನಿದೆ ಪ್ರತಿಯೊಂದು ಅರಳು ಕೂಡ ಕಾಣಿಸ್ತಾ ಇದೆ ನಮಗೆ. ಕೆಳಗಡೆ ಏನೇನಿದೆ ಎಲ್ಲವೂ ಕೂಡ ಕಾಣಿಸ್ತಾ ಇದೆ ನೋಡಿ. ಅಲ್ವಾ, ಎಷ್ಟು ಕ್ಲೀನಾಗಿದೆ ನೋಡಿ. ಕನ್ನಡಿ ಥರ ಇದೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ನಾವು ಬೆಟ್ಟ ಹತ್ತಿ ಇಳಿದು ಎಲ್ಲ ಆಯಾಸ ಆಗಿದ್ವಿ. ಇಲ್ಲಿ ಬಂದ ತಕ್ಷಣ ಹಂಗೆ ತಾಯಿ ದರ್ಶನ ಮಾಡಿಕೊಂಡು ಕೆಳಗಡೆ ಎಲ್ಲ ದೇವರ ದರ್ಶನ ಆದಮೇಲೆ ಇಲ್ಲಿ ಊಟ ಮಾಡ್ಕೊಳ್ಳಿ ಅಂತ ಕೂಡ ಕರಿತಾಯಿದ್ರು. ಅನ್ನಪ್ರಸಾದ ಕೂಡ ಇರುತ್ತೆ. ಅವರೇ ಕರೆದು ಹೊಟ್ಟೆ ತುಂಬ ಊಟ ಕೂಡ ಕೊಟ್ಟರು. ಇಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದ ಕೂಡ ಇರುತ್ತೆ. ಸ್ವೀಟ್ ಕೂಡ ಕೊಟ್ಟರು, ಅನ್ನ ಕೂಡ ಕೊಟ್ಟರು. ತುಂಬ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಥ್ಯಾಂಕ್ ಯು ಮಾ.